ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಮ ಮಾತಾಡ್ತಿರೋದು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ. ಅದೇನು ವರ್ಕ್ ಅಂತ ತುಂಬ ಜನ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜಸ್ ಮಾಡಿ ಕೇಳ್ತಾಯಿದ್ರಿ. ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ಕೊಡಿ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಫುಲ್ ಕೊನೆ ತನಕನೂ ನೋಡಿ, ನಿಮಗೆ ಕಂಪ್ನಿ ಬಗ್ಗೆ ಫುಲ್ ಡೀಟೇಲ್ಸ್ನ ಸಿಗುತ್ತೆ. ಫಸ್ಟ್ನೇದು, ಈ ಕಂಪನಿ ಯಾವಾಗ ಶುರು ಆಯಿತು ಅಂತ. ಈ ಕಂಪನಿ ಶುರು ಆಗಿದ್ದು 2020, ಅಂದರೆ ಆವಾಗ ಕೊರೋನಾ ಶುರು ಆಯಿತು. ಕೊರೋನಾ ಟೈಮಲ್ಲಿ ಈ ಕಂಪನಿ ಶುರು ಆಗುತ್ತೆ. 2020 ಮಾರ್ಚಲ್ಲಿ ವರ್ಕ್ ಫ್ರಮ್ ಹೋಮ್ ಇದ್ದರೆ 9 to 5 ಜಾಬ್ ಮಾಡೋದಕ್ಕಾಗಲ್ಲ ಆ ಟೈಮಲ್ಲಿ ಅಂತ, ವರ್ಕ್ ಫ್ರಮ್ ಹೋಮ್ ಇದ್ದರೆ ಚೆನ್ನಾಗಿರುತ್ತೆ ಅಂತ 2020 ಮಾರ್ಚ್ ಟೈಮಲ್ಲಿ ಶುರು ಆಯಿತು. ಈ ಕಂಪನಿ ಶುರುವಾಗಿ 6 years ಆಗ್ತಾ ಬಂತು. ಕಂಪನಿ ಯಾವಾಗ ಶುರು ಆಯಿತು ಅಂತ ಈಗ ನಿಮಗೆ ಗೊತ್ತಾಗಿದೆ. ಇನ್ನು ನೆಕ್ಸ್ಟು, ಈ ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ ತುಂಬ ಜನ ಕೇಳ್ತಿದ್ರ. ಹೌದು, ಈ ಕಂಪ್ನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿನೇ ಜಾಯ್ನ್ ಆಗಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ಮತ್ತು ವಿತೌಟ್ ಏನು ನಾವು ಅಮೌಂಟನ್ನು ಹಾಕ್ದಿರನೇ ನಮಗೆ ಯಾರು ತಾನೇ ಕೆಲಸ ಕೊಡ್ತಾರೆ, ಅದು ಈಗಿನ ಜನ್ರೇಷನಲ್ಲಿ. ಸೊ ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಏನಕ್ಕೆ ಅಂತಂದರೆ, ಅಲ್ಲಿ ನಮಗೆ ಡಿಜಿಟಲ್ ಸ್ಕಿಲ್ಸ್ನ ಕೊಡ್ತಾರೆ, ನಮ್ಮ ಎಜುಕೇಷನ್ನ ಇಂಪ್ರೂವ್ ಮಾಡ್ತಾರೆ. ನಮಗೆ ಪ್ರತಿ ಲೈವ್ ಟ್ರೈನಿಂಗ್ಸ್ ಇರುತ್ತೆ. ವೀಕ್ಲಿ 4-5 days ಲೈವ್ ಟ್ರೈನಿಂಗ್ಸ್ ಇರುತ್ತೆ. ಬಾಕಿ ಟೈಮಲ್ಲಿ ರೆಕಾರ್ಡಿಂಗ್ ಸೆಕ್ಷನ್ಸನ್ನು ನಾವು ನೋಡ್ಕೋಬೋದು. ನಾವು ಯಾವಾಗ ಫ್ರೀ ಇರ್ತೀವೋ ಆ ಟೈಮಲ್ಲಿ ನಾವು ರೆಕಾರ್ಡಿಂಗ್ ಸೆಕ್ಷನ್ಸನ್ನು ನೋಡ್ಕೋಬೋದು. ಸೊ ಕಂಪನಿ ಯಾವಾಗ ಶುರು ಆಯಿತು ಅಂತ ಗೊತ್ತಾಯಿತು. ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಲೂ ಗೊತ್ತಾಯಿತು. ದೆನ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಯಾವ ಥರ ಹೆಂಗೆ ನಾವು ಅರ್ನಿಂಗ್ಸ್ ಮಾಡೋದು ಅಂತ ನಿಮಗೆ ಕ್ವಶನ್ ಇರುತ್ತೆ. ಕಂಪನಿಯವರು 5 ಬಂಡಲ್ಸ್ನ ಬಿಟ್ಟಿದ್ದಾರೆ. ಫಸ್ಟ್ನೇದು ಬಂದು ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಹಾಗೆಯೇ ಫೈನಾನ್ಸ್ ಮಾಸ್ಟ್ರಿ. 5 ಕೋರ್ಸನ್ನು ಒಂದೊಂದು ಪ್ರೈಸ್ ಇದೆ. ನಾನು ತಗೊಂಡಿರೋದು ಫೈನಾನ್ಸ್ ಮಾಸ್ಟ್ರಿ, ಇದು 15,000. ಇದಕ್ಕೂ ಕಮ್ಮಿದಾದರೆ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಅದು 11,000 ಆಗುತ್ತೆ. ಇವೆರಡು ಕೋರ್ಸು ತುಂಬಾ ಚೆನ್ನಾಗಿದೆ. ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಆ್ಯಂಡ್ ಫೈನಾನ್ಸ್ ಮಾಸ್ಟ್ರಿ ಕೋರ್ಸ್ ತುಂಬ ಚೆನ್ನಾಗಿದೆ. ಫೈನಾನ್ಸ್ ಮಾಸ್ಟ್ರಿಯಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿಂಗು, ಫ್ರೀಲ್ಯಾನ್ಸಿಂಗು ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗು 3 ಮಾಡ್ಬೋದು. ಅದೇ ಇನ್ಫ್ಲೂಯೆನ್ಸ್ ಮಾಸ್ಟ್ರಿಲಿ ನಿಮಗೆ ಸ್ಟಾಕ್ ಮಾರ್ಕೆಟಿಂಗ್ ಇರೋದಿಲ್ಲ. ನೀವು ಫ್ರೀಲ್ಯಾನ್ಸಿಂಗ್ ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಎರಡರಲ್ಲೇ ಅರ್ನಿಂಗ್ಸ್ ಮಾಡಬೇಕಾಗಿರುತ್ತೆ. ಇವೆರಡು ಕೋರ್ಸ್ ಆಯಿತು. 2 ಕೋರ್ಸಲ್ಲಿ ತಿಳ್ಕೊಂಡ್ರಿ. ನೆಕ್ಸ್ಟ್ ಟ್ರಾಫಿಕ್ ಮಾಸ್ಟ್ರಿಗೆ ಬಂದರೆ ನೀವು ಬರೀ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಬೇಕಾಗುತ್ತೆ. ಈ ಇರೋ 5 ಕೋರ್ಸಲ್ಲಿ ಯಾವ ಕೋರ್ಸ್ ಬೆಸ್ಟ್ ಅಂತ ನನ್ನ ಹೇಳಿದ್ರೆ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಮತ್ತು ಫೈನಾನ್ಸ್ ಮಾಸ್ಟ್ರಿ ಇವೆರಡು ಕೋರ್ಸು ಬೆಸ್ಟ್ ಇದೆ. ಕೋರ್ಸಸ್ಸಲ್ಲೂ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತು 26+ ಹೈಸ್ ಕೋರ್ಸಸ್ ಇದೆ. ಇನ್ನೂ ಜಾಸ್ತಿ ಕೋರ್ಸಸ್ಗಳಿದ್ದಾವೆ. ಅದನ್ನೆಲ್ಲ ಕಲಿತು ಅದರಲ್ಲಿ ಸರ್ಟಿಫಿಕೇಟ್ ತಗೊಂಡು ವರ್ಕ್ ಮಾಡ್ಬೋದು. ನಿಮ್ಮ ಕೈಲಿ ಎಷ್ಟು ಸರ್ಟಿಫಿಕೇಟ್ ತೊಗೊಳಕ್ಕಾಗುತ್ತೋ ಅಷ್ಟನ್ನು ತಗೊಂಡು ನೀವು ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು. ಮತ್ತು ಇದ್ರ ಪ್ರೈಸಸ್ ಬಂದು, ನೀವು ಗೂಗಲಲ್ಲಿ ಜಾಯ್ನ್ ಆಗ್ತೀನಿ, ಗೂಗಲಲ್ಲೇ ನಮ್ಮ ಯಾರ ಅಂಡರಲ್ಲೂ ಜಾಯ್ನ್ ಆಗ್ದಿರ ನಾವು ಸಪ್ರೇಟಾಗಿ ಗೂಗಲಲ್ಲಿ ಜಾಯ್ನ್ ಆಗ್ತೀನಿ ಅಂದರೆ ಎಷ್ಟು ಪ್ರೈಸಸ್ ಇದೆ ಅಂತ ನಾನು ಮೇಲ್ಗಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಆದ್ರೇ 15,000 ಆಗುತ್ತೆ. ಇನ್ನು ಫೈನಾನ್ಸ್ ಮಾಸ್ಟ್ರಿನ ನಾವು ಗೂಗಲ್ ಮೂಲಕ ಜಾಯ್ನ್ ಆಗ್ತೀವಿ ಅಂದರೆ 20,000 ಆಗುತ್ತೆ. ಅದೇ ನೀವು ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು ಈ ಒಂದು ವೆಬ್ಸೈಟಿಗೆ ಲಾಗಿನ್ ಆಗಿ ನೀವು ವರ್ಕ್ ಮಾಡ್ತೀನಿ ಅಂತಂದರೆ ಫೈನಾನ್ಸ್ ಮಾಸ್ಟ್ರಿ 15,000 ಆಗುತ್ತೆ. ಮತ್ತು ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಬಂದು 11,000 ಆಗುತ್ತೆ. ಅಲ್ಲಿ ವೆಬ್ಸೈಟಲ್ಲಿ 5,000 ನಿಮಗೆ ಜಾಸ್ತಿ ಅಮೌಂಟನ್ನು ತೋರಿಸ್ತಾರೆ. ನನ್ನ ಅಂಡರಲ್ಲಿ ಜಾಯ್ನ್ ಆದರೆ, ನನ್ನ ರೆಫರಲ್ ಕೋಡ್ ಯೂಸ್ ಮಾಡ್ಕೊಂಡು ನೀವು ಜಾಯ್ನ್ ಆದರೆ 5,000 ಅಮೌಂಟ್ ಕೂಡ ಸೇವ್ ಆಗುತ್ತೆ. ನಾನು ಕನ್ನಡದಲ್ಲಿ ಕೂಡ ನಿಮಗೆ ಗೈಡ್ ಮಾಡ್ತೀನಿ. ಗೈಡ್ ಮೀನ್ಸ್ ಟ್ರೈನಿಂಗ್, ಅಂದರೆ ಯಾವ ಥರ ವರ್ಕ್ ಮಾಡಬೇಕು, ಫಸ್ಟ್ ಎಲ್ಲೋದ್ರೆ ಏನು ಸಿಗುತ್ತೆ, KYC ಎಲ್ಲಿ ಅಪ್ಡೇಟ್ ಮಾಡಬೇಕು, ನೀವು ಪ್ರೊಫೈಲ್ ಎಲ್ಲಿ ಅಪ್ಡೇಟ್ ಮಾಡಬೇಕು, ಈ ಥರ ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ. ನಿಮಗೀಗ
ಕೋರ್ಸಸ್ ಬಗ್ಗೆ ಗೊತ್ತಾಯಿತು. ನಾವು ಯಾವ ಕೋರ್ಸ್ನ ತಗೋಬೇಕು ಅನ್ನೋದು ಗೊತ್ತಾಯಿತು. ಸರಿ, ನಾವು ಆ ಕೋರ್ಸಸ್ನ ತಗೊತೀವಿ. ಈ ನೀವು ಅಫಿಲಿಯೇಟ್ ಮಾರ್ಕೆಟಿಂಗು ಫ್ರೀಲ್ಯಾನ್ಸಿಂಗು ಅಂದ್ರಲ್ಲ, ಹಂಗಂದ್ರೆ ಏನು ಅಂತ ಕೇಳ್ತೀರಾ? ಹೇಳ್ತೀನಿ ಈಗ. ಫಸ್ಟ್ನೇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, 5 ಕೋರ್ಸಸ್ನ ಕಂಪ್ನಿ ಅವರು ಪ್ರೊವೈಡ್ ಮಾಡಿರ್ತಾರೆ. ಆ 5 ಕೋರ್ಸಸ್ಸಲ್ಲಿ ನಾವು ಯಾವುದೇ ಕೋರ್ಸ್ನ ಸೋಷಿಯಲ್ ಮೀಡಿಯಾ ಥ್ರೂ ನಾವು ಪ್ರಮೋಟ್ ಮಾಡಿದ್ರೆ ನಮಗಿಷ್ಟು ಕಮಿಷನ್ ಅಂತ ಕಂಪನಿಯಿಂದ ಬರುತ್ತೆ. ಅದು ಅಫಿಲಿಯೇಟ್ ಮಾರ್ಕೆಟಿಂಗು. ಇನ್ನು ಫ್ರೀಲ್ಯಾನ್ಸಿಂಗ್ ಅಂದರೆ ಸ್ವಯಂ ಉದ್ಯೋಗಿ. ನೀವು ಯಾವಾಗ ಫ್ರೀ ಇರ್ತೀರ ಆವಾಗ ನಿಮ್ಮ ಟೈಮಲ್ಲಿ ಲಾಗಿನ್ ಆಗಿ ನಿಮ್ಮ ಪಾಡಿಗೆ ನೀವು ವರ್ಕ್ ಮಾಡ್ಬೋದು. ಏನು ವರ್ಕ್ ಇರುತ್ತೆ? ನೀವು ಫ್ರೀಲ್ಯಾನ್ಸಿಂಗ್ ಅಂದರೆ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಇಮೇಲ್ ಮಾರ್ಕೆಟಿಂಗ್, ಸೇಲ್ಸ್ ಮಾಸ್ಟ್ರಿ, ಈ ಥರ ತುಂಬ ವರ್ಕ್ಗಳಿರ್ತವೆ ಫ್ರೀಲ್ಯಾನ್ಸಿಂಗಲ್ಲಿ. ಇದರಲ್ಲಿ ನಿಮಗೆ ವೀಕ್ಲಿ ಬೇಸಿಸ್ ಆಗಿ ಸ್ಯಾಲ್ರಿ ಬರುತ್ತೆ. ಇನ್ನು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತಂದರೆ, ಈಗ ನಿಮ್ಮ ಹತ್ರ 500 ರುಪೀಸ್ ಅಮೌಂಟ್ ಇದೆ ಅಂತಂದರೆ ನೀವು ಹಂಗೆ ಬ್ಯಾಂಕಲ್ಲೋ ಪರ್ಸಲ್ಲೋ ಇಟ್ಟಿರ್ತೀರ. ಆ ಅಮೌಂಟ್ ಹಂಗೆ ಇದ್ದರೆ ನಿಮಗೇನಾದರೂ ಅದರಲ್ಲಿ ಲಾಭ ಇದೆಯಾ? ಇಲ್ಲ. ಪರ್ಸಲ್ಲಿ ಹಾಗೆ ಇಟ್ಟಿರ್ತೀರ, ಹಾಗೆ ಇರುತ್ತೆ. ಅದೇ ಅಮೌಂಟನ್ನು ನೀವು ಸ್ಟಾಕ್ ಮಾರ್ಕೆಟನ್ನು ಕಲಿತು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರಿ ಅಂದರೆ 500 ರುಪೀಸ್ನ ಹೇಗೆ 1000 ರುಪೀಸ್ ಮಾಡೋದು, ಹೇಗೆ 2000 ರುಪೀಸ್ ಮಾಡೋದು ಅನ್ನೋದನ್ನು ನೀವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಕಲಿತೀರ. ಎಲ್ಲಿ ಯಾವ ಟೈಮಲ್ಲಿ ನಾವು ಬೈಯಿಂಗ್ ಮಾಡಬೇಕು, ಯಾವ ಟೈಮಲ್ಲಿ ನಾವು ಸೇಲ್ನ ಮಾಡಬೇಕು, ಸ್ಟಾಕ್ ಮಾರ್ಕೆಟಿಂಗಲ್ಲಿ ನಾವು ಶೇರ್ಸ್ನ ತೊಗೊಳೋದು, ಯಾವ ಟೈಮಲ್ಲಿ ಮಾರೋದು, ಅದನ್ನು ನೀವು ಸ್ಟಾಕ್ ಮಾರ್ಕೆಟಿಂಗಲ್ಲಿ ಕಂಪ್ಲೀಟಾಗಿ ಕಲಿತೀರ. ಈಗ ನಿಮಗೆ ಕೋರ್ಸಸ್ ಬಗ್ಗೆ ಗೊತ್ತಾಯಿತು, ನಾವು ಯಾವ ಕೋರ್ಸ್ ತೊಗೋಬೇಕು ಅನ್ನೋದು ಗೊತ್ತಾಯಿತು. ಇನ್ನು ಈ ಕಂಪನಿ ಗೌರ್ಮೆಂಟಲ್ಲಿ ರಿಜಿಸ್ಟರ್ ಆಗಿದೆಯಾ ಅಥವಾ ಆನ್ಲೈನ್ ಕಂಪ್ನಿ ಮತ್ತು ಅಲ್ಲಿ ವರ್ಕ್ ಮಾಡೋದೆಲ್ಲ ಫೇಕು, ಸ್ಕ್ಯಾಮು ಅಂತಿರ್ತಾರೆ, ಇದೇನಾದರೂ ಆ ಥರನಾ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಿದ್ರಿ. ಇದು ಫೇಕ್ ಬಿಡು, ಯಾರು ಕೊಡ್ತಾರೆ ಈ ಥರ ಆನ್ಲೈನಲ್ಲಿ ಫೋನ್ನಲ್ಲೇ ಮಾಡೋದು ಅಂದರೆ ಯಾರು ನಂಬಲ್ಲ ಅಷ್ಟಾಗಿ ಅಂತ ಅಂತಿದ್ರಿ. ಹೌದು, ಇದು ಗೌರ್ಮೆಂಟ್ ರಿಜಿಸ್ಟರ್ ಆಗಿದೆ. ಅಂಡರ್ MCA ಇದು ರಿಜಿಸ್ಟರ್ ಆಗಿದೆ. ನಾನಿಲ್ಲಿ ವಿಡಿಯೋ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು. ಯಾರು ಕೂಡ ಸುಮ್ಮನೆ ಒಂದು ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ನೂ ಕೊಡೋದಿಲ್ಲ. ಮತ್ತು ಈ ಒಂದು ವೆಬ್ಸೈಟಲ್ಲಿ ನೀವು ನಿಮ್ಮ ಕೈಯಲ್ಲಿರೋ ಫೋನ್ ಮೂಲಕ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. mca.government.in ಅಂತ ಸರ್ಚ್ ಮಾಡಿ ನಿಮ್ಗಲ್ಲಿ ನೋಡ್ಬೋದು. ಮೋದಿಜಿ ಅವ್ರ ಫೋಟೋ ಕೂಡ ಬರ್ತಾ ಇದೆ. ಯಾವುದೇ ಕಂಪ್ನಿ ಫೇಕ್ ಆದರೆ ಅಲ್ಲಿ ಮೋದಿಜಿ ಫೋಟೋ ಯಾಕೆ ತೋರಿಸ್ತಾರೆ? ಹೌದಾ? ಮತ್ತು ಅದ ಕಂಪ್ನಿಗೆ ಸುಮ್ಮನೆ ಯಾಕೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೊಡ್ತಾರೆ? ಅಲ್ಲಿ ಏನೋ ಉದ್ಯೋಗ ಅಲ್ಲಿದೆ ಅಂತ ಅಂದರೆ ಮಾತ್ರ ತಾನೇ ಉದ್ಯೋಗದ ದೃಷ್ಟಿಯಿಂದ ನೋಡಿ, ಇಲ್ಲಿ ಉದ್ಯೋಗ ಇದೆ, ಇದು ಭಾರತೀಯ ಉದ್ಯೋಗನ ಪ್ರೊವೈಡ್ ಮಾಡ್ತಾ ಇದೆ ಅಂತ ಅವರಿಗೆ ಅವಾರ್ಡ್ನ ಕೊಡ್ತಾರೆ. ಸೊ ಗೌರ್ಮೆಂಟ್ ಅವರು ಆ ಥರ ಅವಾರ್ಡ್ ಕೊಟ್ಟಿದ್ದಾರೆ ಅಂದರೆ ನೀವೇ ಒಂದ್ಸರಿ ಪೇಷನ್ಸಿಂದ ಕೂತ್ಕೊಂಡು ಇದು ರಿಯಲ್ಲ ಫೇಕಾ ಅಂತ ನಿಮ್ಮ ಒಂದು ಮೈಂಡ್ ಉಪಯೋಗಿಸಿ ನೀವೇ ಯೋಚನೆ ಮಾಡ್ಬೋದು. ಆವಾಗ ನಿಮಗೆ ಅರ್ಥ ಆಗುತ್ತೆ, ಇದು ಫೇಕ್ ಅಲ್ಲ ರಿಯಲ್ ಅಂತ. ನೀವು ಕೂಡ ನಿಮ್ಮ ಕೈಯಲ್ಲಿರೋ ಫೋನಲ್ಲಿ ಈಗಲೇ ಹೋಗಿ ಸರ್ಚ್ ಮಾಡಿ ಗೂಗಲ್ ಥ್ರೂ MCA ಅಂಡರ್ ಗೌರ್ಮೆಂಟ್ ರಿಜಿಸ್ಟರ್ ಆಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಕಂಪನಿ MCA ಅಂಡರಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಯಿತು. ಮತ್ತು ಈ ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಬಂದಿದೆ ಅಂತಲೂ ಗೊತ್ತಾಯಿತು. ಇನ್ನು ಯಾರೆಲ್ಲ ವರ್ಕ್ ಮಾಡ್ಬೋದು ಈ ಕಂಪ್ನಿಯಲ್ಲಿ ಅಂತ ತಿಳ್ಕೊಳ್ಳೋಣ. ಎಬೋವ್ 16 ಇಯರ್ಸ್ ಇರೋರು ಪ್ರತಿಯೊಬ್ಬರು ಈ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಪ್ರೊಫೆಷನಲ್ ಇರೋರು ಆಗಿರ್ಬೋದು, ಡಾಕ್ಟರ್ಸು, ಲಾಯರ್ಸು, ಇಂಜಿನಿಯರ್ಸು, ಈ ಥರ ತುಂಬ ಜನ ಅವರು ವರ್ಕನ್ನು ಪ್ರೊಫೆಷನಲ್ಲಿ ಕೂಡ ಇದ್ದು ಆ್ಯಸ್ ಎ ಪಾರ್ಟ್ ಟೈಮಲ್ಲಾಗಿ ಇಲ್ಲೂ ವರ್ಕ್ ಮಾಡ್ತಿದ್ದಾರೆ. ಮತ್ತು ಇನ್ನು ಹೌಸ್ ವೈಫು ಅವ್ರಿಗೆ ಬೇರೆ ಯಾವುದು ಪ್ರೊಫೆಷನ್ ಇರೋದಿಲ್ಲ ಅಂಥೇಳಿ ಮನೆಯಲ್ಲೇ ಕೂತ್ಕೊಂಡು ಅವ್ರಿಗೆ ಸಿಗೋ ಫ್ರೀ ಟೈಮಲ್ಲಿ ಸಹ ವರ್ಕ್ ಮಾಡ್ತಿದ್ದಾರೆ. ಎಷ್ಟೊಂದು ಜನ ಅವರ IT ಜಾಬ್ಸ್ಗಳನ್ನೆಲ್ಲ ಕ್ವಿಟ್ ಮಾಡಿ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಇಲ್ಲೇ ಇಷ್ಟೊಂದು ಪ್ರೊವೈಡ್ ಮಾಡ್ತಿರುವಾಗ ನಾವ್ಯಾಕೆ 9 to 5 ಜಾಬ್ನ ಮಾಡಬೇಕು ಅಂತ ಇದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಎಬೋವ್ 16 ಇಯರ್ಸ್ ಇರೋರು ಪ್ರತಿಯೊಬ್ಬರು ಈ ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡ್ಬೋದು. ಯಾರ್ಯಾರು ವರ್ಕ್ ಮಾಡ್ಬೋದು ಅಂತ ಗೊತ್ತಾಯಿತು. ಕಂಪನಿ ಗೌರ್ಮೆಂಟಿಂದ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಯಿತು. ದೆನ್ ಈಗ ಈ ಕಂಪನಿಯಲ್ಲಿ
ನಮಗೆ ನಮ್ಮ ಬ್ಯಾಂಕಿಗೆ ಅಮೌಂಟ್ ಬರುತ್ತಾ? ನೀವು ವರ್ಕ್ ಮಾಡ್ತಿದ್ದೀವಿ ಅಂತೇಳಿದ್ರಿ, ನಿಮ್ಮ ಬ್ಯಾಂಕಿಗೆ ಅಮೌಂಟ್ ಬಂದಿದೆಯಾ? ಹೌದು ಬಂದಿದೆ. ನನಗೆ ವೀಕ್ಲಿ ಬೇಸಿಸ್ ಮೇಲೆ ನಾನು 10,000 ಅರ್ನ್ ಮಾಡಿದ್ರೆ ನನಗೆ 2% ಟ್ಯಾಕ್ಸ್ ಡಿಡಕ್ಟ್ ಆಗಿ 9,800, 7,800, ಈಗ 8,000 ಮಾಡಿದ್ರೆ 7,800 ಈ ಥರ ವೀಕ್ಲಿ ಬೇಸಿಸ್ ಮೇಲೆ ನನ್ನ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ. ಅದರ ಸ್ಟೇಟ್ಮೆಂಟ್ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ನಾನು ಫೋಟೋನ ಇಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ನನಗೆ ವೀಕ್ಲಿ ಬೇಸಿಸ್ ಮೇಲೆ ಡೈರೆಕ್ಟ್ ಬ್ಯಾಂಕಿಗೆ ಅಮೌಂಟ್ ಬಂದಿದೆ. ಮತ್ತು ನಾನು ಇನ್ಸ್ಟಾಗ್ರಾಮ್ ಐ ಡಿನ ಹಾಕಿರ್ತೀನಿ, ಲರ್ನ್ ವಿತ್ ಸುಮಾ ಅಂತಿದೆ. ಅಲ್ಲಿ ಕೂಡ ನೀವು ಹೈಲೈಟ್ಸ್ನ ಚೆಕ್ ಮಾಡ್ಬೋದು. ನನ್ನ ಅರ್ನಿಂಗ್ಸ್ ಆಗಿರ್ಬೋದು, ಪ್ರೂಫ್ಸ್ ಆಗಿರ್ಬೋದು, ಕಂಪನಿ ಲೀಗಲಿಟಿ ಬಗ್ಗೆ, ಮತ್ತು ಈ ಕಂಪನಿಗೆ ಸೇರಿದ್ರೆ ಏನೇನು ಯೂಸಸ್ಸು ಅದನ್ನೆಲ್ಲ ಆ್ಯಸ್ ಎ ಹೈಲೈಟ್ಸಲ್ಲಿ ನಾನು ಹಾಕಿದ್ದೀನಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಇನ್ನು ನಾನು ಹೇಳಿದೆ ನನಗೆ ಬರೋ ಅಮೌಂಟ್ ವೀಕ್ಲಿ ಬೇಸಿಸ್ ಮೇಲೆ ಏನು ನನಗೆ ಸ್ಯಾಲ್ರಿ ಬರುತ್ತೋ ಅದು 2% ಡಿಡಕ್ಟ್ ಆಗುತ್ತೆ ಅಂತ. ಯಾಕೆ 2% ಡಿಡಕ್ಟ್ ಆಗುತ್ತೆ ಅಂದರೆ, ನಾವು TDS ಅಂತ ಹೇಳಿ 2%ನ ಪೇ ಮಾಡ್ತೀವಿ. ಯಾರಿಗೆ? ಗೌರ್ಮೆಂಟ್ಗೆ. ಯಾಕೆಂದರೆ ಇದು ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ ಆಗಿರೋದ್ರಿಂದ TDS 2% ಕಟ್ಟಾಗಿಯೇ ನಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗೋದು. ಇನ್ನು ಅಮೌಂಟ್ ಬ್ಯಾಂಕಿಗೆ ಬರುತ್ತೆ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಯಾವುದು ನಮ್ಮ ಬರೀ ಫೋನೇ ಸಾಕಾ ಇದನ್ನು ವರ್ಕ್ ಮಾಡೋದಕ್ಕೆ? ನಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್ನೇ ಸಾಕಾ ಅಂತ ತುಂಬ ಜನ ಕೇಳಿದ್ರಿ. ಎಸ್, ನಮ್ಮ ಕೈಯಲ್ಲಿ ನಾವೀಗ ಯಾವುದು ಮಾಮೂಲಿ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿರ್ತೀವಲ್ಲ ಅದೇ ಫೋನ್ ಸಾಕು. ಆ ಫೋನ್ ಮೂಲಕನೇ ವರ್ಕ್ ಮಾಡ್ಬೋದು. ಲ್ಯಾಪ್ಟಾಪ್ ಬೇಕಾ? ಲ್ಯಾಪ್ಟಾಪ್ ನೆಸೆಸಿಟಿ ಇದೆಯಾ ಅಂತ ತುಂಬ ಜನ ಕೇಳಿದ್ರಿ. ನೋ, ಅದು ನಿಮ್ಮ ಹತ್ರ ರಿಕ್ವೈರ್ಮೆಂಟಲ್ಲಿ ಇದೆ, ನಮ್ಮ ಹತ್ರ ಫಸ್ಟೇ ಇದೆ ಅಂತಂದರೆ ಓಕೆ, ನಿಮ್ಮ ವಿಶ್ ಅದು. ನಿಮ್ಮ ಹತ್ರ ಈಗ ಲ್ಯಾಪ್ಟಾಪ್ ಇಲ್ಲ ಅಂತಂದರೆ ನೀವು ಫೋನ್ನಲ್ಲೇ ವರ್ಕ್ ಮಾಡ್ಬೋದು. ಫೋನಲ್ಲೇ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ನಾನು ಕೂಡ ಫೋನಲ್ಲೇ ವರ್ಕ್ ಮಾಡ್ತಿದ್ದೀನಿ. ನನ್ನ ಹತ್ರನೂ ಲ್ಯಾಪ್ಟಾಪ್ ಇಲ್ಲ, ತೊಗೋಬೇಕು ನೆಕ್ಸ್ಟು. ಫೋನಲ್ಲೇ ನಾವು ಎಲ್ಲಿ ಟ್ರಾವೆಲಿಂಗಲ್ಲಿದ್ದರೂ ನಾವು ಅರ್ನಿಂಗ್ಸ್ ಮಾಡ್ಬೋದು, ಎಲ್ಲಿದ್ರೂ ನಾವು ಅರ್ನಿಂಗ್ಸ್ ಮಾಡ್ಬೋದು. ನಾವೇನು ಯಾವಾಗಲೂ ಫೋನ್ ಇಟ್ಕೊಂಡೇ ಇರಬೇಕು ಅಂತಲೂ ಇಲ್ಲ. ಯಾವಾಗ ಫ್ರೀ ಆಗ್ತೀವೋ ಆವಾಗ, ದಿನದಲ್ಲಿ 1-2 ಗಂಟೆ ನಮಗೆ ಟೈಮ್ ಸಿಗಲ್ವಾ, ಆ ಟೈಮಲ್ಲಿ ಈ ಥರ ಮನೇಲಿ ಕೂತ್ಕೊಂಡು ವರ್ಕ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಬಂದು ನಿಮಗೆ ಕಂಪ್ನಿ ಬಗ್ಗೆ ಎಲ್ಲ ಗೊತ್ತಾಯಿತು. ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಾಯಿತು, ಮತ್ತು ನಾವು ಕೋರ್ಸ್ನ ತೊಗೊಂಡು ಯಾವ ಥರ ವರ್ಕ್ ಮಾಡಬೇಕು ಅಂತ ಗೊತ್ತಾಯಿತು. ಸರಿ, ಆ ಕಂಪ್ನಿ ವೀಡಿಯೋಸ್ ಎಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ನಮಗೆ ಎಷ್ಟೊಂದು ಜನಕ್ಕೆ ಇಂಗ್ಲೀಷ್ ಬರಲ್ಲ, ನಾವೇನು ಮಾಡೋದು? ನಿಮಗೆ ಬೇಸಿಕ್ ಇಂಗ್ಲೀಷ್ ಇಲ್ಲಿ ಅರ್ಥ ಆದರೆ ಸಾಕು, ನಾನೇ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಬೇಸಿಕ್ ಇಂಗ್ಲೀಷ್ ಹೇಗೆ ಅಂದರೆ, ಈ ಸ್ಕೂಲು ಕಾಲೇಜಸ್ಗೆ ಹೋಗ್ಬೇಕಾದ್ರೆ ಒಂದು ಬೇಸಿಕ್ ಇಂಗ್ಲೀಷ್ ಅರ್ಥ ಆಗಿರುತ್ತೆ ನಮಗೆ, ಹೌದಾ? ಆ ಇಂಗ್ಲೀಷನ್ನು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ಸಾಕು. ನಿಮ್ಗೊಂದು ಬೇಸಿಕ್ ಇಂಗ್ಲೀಷ್ ಅರ್ಥ ಆದರೆ, ಅಂದರೆ ಈಗ ವಿಡಿಯೋಸ್ ಎಲ್ಲ ನೋಡಿ ಓ ಈ ಥರ ಇದು ಅನ್ನೋ ಒಂದು ಇಂಗ್ಲೀಷ್ ಅರ್ಥ ಆದರೆ ಪ್ರತಿಯೊಬ್ಬರು ಇದರಲ್ಲಿ ವರ್ಕ್ ಮಾಡ್ಬೋದು. ನಿಮಗೆ ಬೇಸಿಕ್ ಇಂಗ್ಲೀಷ್ ಬರಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಬಂದ್ರೂ ಅದ್ರ ಜೊತೆಗೆ ನಾನು ಕೂಡ ಕನ್ನಡದಲ್ಲಿ ಗೈಡ್ ಮಾಡ್ತೀನಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಕನ್ನಡದಲ್ಲೂ ಕೂಡ ಗೈಡ್ ಮಾಡ್ತಿದ್ದೀನಿ. ಸೊ ಇದಿಷ್ಟು ಕಂಪನಿಯ ಡೀಟೇಲ್ಸ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕಾಣಿಸ್ತಿದೆ ನಿಮಗೆ. ಸೊ ಈ ನಂಬರ್ಗೆ ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ನೀವು ಇನ್ನೂ ಡೀಟೇಲ್ಸ್ ಬೇಕು, ನಮಗಿನ್ನೂ ಅರ್ಥ ಆಗಿಲ್ಲ, ಇನ್ನೂ ಸ್ವಲ್ಪ ಡೌಟ್ ಇದೆ ಈ ಕಂಪ್ನಿ ಮೇಲೆ ಅಂತಂದರೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ನೀವು ಕೂಡ ಜಾಯ್ನ್ ಆಗಿ ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿ ನೀವು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ನಾನು ಇಷ್ಟು ಹೇಳಿರೋ ವಿಡಿಯೋ ಫುಲ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು.